ಉಮ್ದಿ ಮನ್ಸಿಂಗ ನಮ್ಮ ಪಾರು ಮಾತಾಡೋದ ಮೊಮ್ಮಗನ ತಪ್ಪಿರ್ ಮಾಪಿ ಮಾಡು ಕರೆಯಲ್ಲಿ ಸುಳ್ಳಿಲ್ಲಿ ಈಗ ನಾ ಮಾತಾಡ್ದು ನೋಡು ಬಾಳಿಗೆ ಆಗ್ಯದ ನಿಂದು ನಮ್ಮದು ಉಮ್ದಿ ಇಲ್ಲಿ ದಾಬಾದ ಮೇಲೆ ಆಗ್ಯದ ಎಲ್ಲಿ ಭೀ ಆಗ್ಯದ ಈಗ ಇಲ್ಲಿ ಸೇವಟಿಗೆ ದೋನ್ ತಿನ್ನಕ್ಕೆ ಬಂದಿದ್ದ ಎದ್ರ ಕಾಲ ಬಂದಿದ ಕೈಲಾಸದಲ್ಲೇ ಸಾಧೋ ಮಚಿದ್ದ ಬೇಗೋ ಬೆಳಗ್ಗೆ ಶಿವನ ಶಾಯಿ ಮಾಡ್ಯಾನ ಆಳಿಕೆಯಲ್ಲಿ ಮಡಿಕೆಯಲ್ಲಿ ಕಂಬಳ ಬೇಡ್ಯಾನ ದೋಪಾರ ಯಾವಾಗದಾಗ ಮುಮ್ಮೆಟ್ಟಿಳ್ದಾನ ಕೇಳುವನ್ ಸಿಂಗ ಸಾಧುರು ಸಂತರು ಮದುವೆ ಮಾಡ್ಕೊಂಡು ಮಕ್ಕಳಂಗೆ ಅಡಿತಾರೆ ಹೇಳಿ ನನಗೆ ಕೈಲಾಸದಾಗ ಸಾಧು ಅಂಶದ ಅಂತ ನೋಡೋನಿಲ್ಲ ಆಯಿಂದ ನಡಿ ಅಡ್ಡಿ ನಾಗರಾಯನ ಮಗಳು ಪದ್ಮವ್ವ ಕೋರಿ ಚಂದ್ರಮ್ಮನ ಮಗಳು ಈರಾಮ ಸ್ವರ್ಣಿ ಮಹಾಳಪ್ಪಗ ಅವಪ್ಪಗಳು ಮಾಡಿ ಮದುವೆ ಮಾಡ್ಯಾರ ಅವಂಗೆ ಸಿದ್ಧ ಯಾರು ಮಾಡಿ ಮದುವೆ ಮಾಡ್ಯಾರ ಹೇಳಿ ಇಲ್ಲಿ ಅವನು ಮದುವೆ ಯಾರು ಮಾಡ್ಯಾರ ಇದು ಭೀ ಹೇಳು ಮತ್ತು ಒಮ್ಮದಿಗೆ ಮಲ್ಕರಿಸಿದ್ದ ಯಾವ್ದೇನ ನನ್ನ ಹೇಳು ಎತ್ತು ತಾಕತ್ತ ಹೇಳಿ ಇರಲಿ ಸೊಡ್ಡ ಹೊಡೆದು ನಾ ಹೇಳ್ತೇನೆ ನಿಂದುವೆ ಹೌದು ಇಲ್ಲ ಏನೋ ಭಾಳ ಅವ್ರು ರೆಕಾರ್ಡ್ ಹೌದು ಬರಲಿ ಇದೆಲ್ಲ ಹೇಳಿ ಮಾಡಿ ಹಾಡು ನಾನು ಪೂಜಾರಿ ಮನುಷ್ಯ ಇದ್ದ ಇಟ್ಟೆ ಕೇಳಿದ ನಮ್ಮ ಪಾರ್ವತರ್ ಬಿ ಕೇಳಿ ಹೇಳಿದ ಈಗ ಮತ್ತೆ ನಮ್ಮ ಮೊಮ್ಮಗ ಬರ್ತಾನೆ ನೋಡಿ ಮಾತಾಡ್ತಾನೆ ಹೌದು ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ ಹೌದು ಎರಡನೇ ಸಂಧಿಯಿಂದ ಶರಣಾರ್ಥಿಗಳನ್ನು ಹೇಳುತ್ತಾ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಕಿದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಬೇಕು ಎನ್ನ ಕೂಡಲ ಸಂಗಮ ದೇವ ಮಾತಾಡಿದ್ರೆ ಹೆಂಗೆ ಮಾತಾಡಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಕಿದ ಸಲಾಕಿ ಅಂತಿರಬೇಕು ನಾ ಮೊದಲಿನ ಸಂದಿನಾಗಿ ಹೇಳಿದ ಮಹಾರಾಯ ಏನು ಹೇಳಿರಿ ನೀವು ದೊಡ್ಡವರಿದ್ರಿ ನಿಮ್ದು ಚಾದ ದಾಂಡಿಗೆ ಅದ ನಿಮ್ದು ಜಾಗ ದೊಡ್ಡದದ ಹೌದು ಹೌದು ಜಾಗ ನಿಮಗೆ ಕೊಟ್ಟವಿ ಜಾಗ ದೊಡ್ಡ ಜಾಗ ನಿಮಗೆ ಕೊಟ್ಟದ ಹೌದು ಯಾಕಂದ್ರೆ ನೀವು ತುಂಬಿರ ಕೊಡ ಇದ್ರಿ ನಾ ಒಂದು ಸಣ್ಣ ಚರಿಗಿದ್ದ ಹೌದು ಹೌದು ನೀವು ನಮ್ಮ ಬೀರ ಮಾಸ್ತರು ಕೂಡ ಹಾಡಿದ ಗಡಿ ಇದ್ರಿ ಅದ್ರ ಕಾಲ ನಿಮಗೆ ದೊಡ್ಡ ಸ್ಥಾನ ಕೊಟ್ಟದ ನಾ ನಿಮ್ಮ ಗಡಿ ಅಲ್ಲ ಅಲ್ಲ ಅಲ್ಲೇ ಅಲ್ಲ ಏನೋ ನಾ ನಿಮ್ಮ ಗಡಿ ಅಲ್ಲ ಹೌದು ಏನೋ ಈ ಸುರೇಶ್ ತೆಲಿಗೆ ಇವರು ಇದೊಂದು ಮರಿ ಬೆಳಿಲಿ ಮಹಾರಾಯಣ ಕೂಡ ಹಾಡಿ ಅಂದ ಕಿಸಿಂದ್ರ ಇಲ್ಲಿ ಒಂದು ಭಂಡಾರ ಕೊಟ್ಟಾರ ಮುದ್ದಾಮ ಕೂಡ್ಸ್ಯಾರ ಹೌದು ಅದ್ರ ಕಲಾಗ ನಾನು ಮುದ್ದಾಮಿ ಕೇಳಿದ ಯಾಕ ಮಹಾರಾಯ ನಮ್ಮ ಹಳಿ ಗಡಿಯಾರ ಹೌದು ನಮ್ಮ ಮಾಸ್ತರ್ ಬೀರ ಮಾಸ್ತರ್ ಕೂಡ ಹಾಡುದು ಗಡಿಯಾರ ಅನುಭವ ಬಹಳ ಅದ ಹೇಳ್ತಾರ ನಂಗೆ ಹಿಂಗೊಂದು ಆತ್ಮವಿಶ್ವಾಸ ಇಟ್ಟು ಕೇಳಿದ ಹೌದು ಹೇಳ್ಯಾರಪ್ಪ ಬಹಳ ಚಂದ ಹೇಳ್ಯಾರ ಹೌದು ಅವ್ರು ಹೇಳಿದಕ್ಕೆ ನಾನು ಅಲ್ಲಗಳಂಗಿಲ್ಲ ಅಲ್ಲಗಳಿಲಿಕ್ಕೆ ಬರಂಗಿಲ್ಲ ಯಾಕ ದೊಡ್ಡ ಗಡಿಯಾರ ಅವ್ರು ಹೌದು ಹೌದು ಈ ಕೂತಿರೋ ಸಭಾಕ್ಕೆಲ್ಲ ಅವ್ರು ಹೇಳಿರೋ ಪ್ರಶ್ನೆ ಉತ್ತರ ಸರಿ ಇತ್ತಂದ್ರೆ ನನಗೂ ಸರಿನೇ ಅದು ಹೌದು ಅದಕ್ಕೆ ಒಂದು ಮಾತು ಮಾತಾಡಿದ್ರು ನನಗ ಏನು ಮಾತಾಡ್ರಿ ಸರ್ ಮಹಳಿಂಗ್ರೇನ 7 ಅವತಾರ ಪೈಕಿ ಒಂದು ಅವತಾರ ನಾ ಹೇಳ್ದ ಹೌದು ಶಿವಗೇನಿ ಅವತಾರದಾಗ ಶಿವ ಪಾರ್ವತಿ ಅವ್ರ ತಾಯಿ ತಂದೆ ಅಂತ ಹೇಳ್ದ ಹೌದು ಹೌದು ಅವ್ರ ತಾಯಿ ತಂದಿ ಹೆಂಗ ಆಗ್ತಾರ ಅಂತ ಹೇಳ್ತಾನ ಮಾರಾಯರು ಇಲ್ಲಿ ಹೇಳಿರಿ ಮತ್ತೊಂದು ಊರಾಗ ಹೇಳ್ಬೇಡ್ರಿ ಹೈರಾಣಿಗೆ ಬಿದ್ದಿರಿ ಅಂತ ಮಾರಾಯ ತಾರ ಹೌದು ನೋಡ್ರಿ ಮಾರಾಯ ನಿಮಗೆ ಉಲ್ಲಾಕ್ ಹೇಳ್ತ ಯಾಗ ಮೊಳೋಲು ಸಿದ್ದನ ಅವತಾರ ಇತ್ತು ಮಹಳಿಂಗ್ರನ ಮೊಳೋಲು ಸಿದ್ದನ ಅವತಾರ ಮೊದಲಿನ ಅವತಾರ ಹೌದು ಯಾಗ ಲಿಂಗಿನ ಆಕಾರ ಇದ್ದವ ಮೊಳೋಲು ಸಿದ್ಧ ಹೌದು ಯಾಗ ಪಾರ್ವತಿ ಪರಮೇಶ್ವರ ಬಂದವನ ತಲೆ ಮೇಲೆ ಹಸ್ತಿಟ್ರು ಲಿಂಗ ಹೋಗಿ ಅವ ಕಂದಾಗ್ಯಾನ ಅವ ಏನಾದಲ್ಲಿ ಅವರು ಪಾರ್ವತಿ ಪರಮೇಶ್ವರಿ ಏನಾದ್ರು ತಾಯಿ ತಂದೆ ಆದ್ರೂ ಮತ್ತೇನಾದ್ರು ಹೌದು ಹೌದು ಏನಾಗ್ತಾರ ಮಹಾರಾಯಿಗೆ ಗೊತ್ತ ಹೌದು ಆಳಿಗೆ ಹೇಳ ಪಾರ್ವತಿ ಪರಮೇಶ್ವರಿ ಕೇಳ್ತಾನ ಮೊಳಲು ಸಿದ್ಧ
ನನಗೆ ಈ ಭೂಮಿ ಮೇಲೆ ಈ ಲಿಂಗದೊಂದು ಕಂದ ಮಾಡಬೇಕಾಗಿದ್ರೆ ಕಾರಣ ಏನು? ಹಾ ಹಾ ಏನ್ ಹೇಳ್ತಾರೆ ಶಿವ ಪಾರ್ವತಿ? ಯಪ್ಪ ಮೊಳಲಿಸಿದ್ದ ನೀ ಭೂಲೋಕಕ್ಕೆ ಹೋಗ್ಬೇಕಾಗ್ಯದ. ಹೌದು, ಕರಿತೇಲಿ ಮಾನವರದು. ಕರಿತೀನಿ ಮಾನವರು ಉದ್ಧಾರ ಮಾಡ್ಬೇಕಾಗ್ಯದ. ನೀನು ಹಾಲು ಮತ ಬೆಳೆಸಬೇಕಾಗ್ಯದ. ಹೌದು ಹೌದು. ಆಳ ಏನ್ ಹೇಳ್ತಾನ ಮೊಳಲು ಸಿದ್ಧ? ಆಳಿಗೆ ಹೇಳ್ತಾನ, ತಾಯಿ ತಂದಿ ಪಾದಕ್ಕೆ ಹೊಂದತಾನ. ಹಾ ಏನ್ ಹೇಳಿ ಬೇಡ್ಕೋತಾನಪ್ಪ? ನೀವು ಮುಂದೆ ಹೋಗಿ ಹಾಲು ಮತ ಹುಟ್ಟಿಸಬೇಕು, ನಾ ಬೆಳೆಸಬೇಕು. ಹೌದು ಹೌದು. ಈಗ ಹೆಂಗ್ ನನ್ನ ತಲೆ ಮೇಲೆ ಹಸ್ತಿಟ್ಟಿರಿ? ಓಸ್ ಪಾರನ್ ಪಾರ ಪಾರನ್ ಪಾರ ಇಡಬೇಕು. ಸೂರ್ಯ ಚಂದ್ರ ಹರುಗಂಗೆ ಹರುತ್ತಾನ. ಹಾ ಹಾ ಇಂಥದ್ದು ಬೇಡ್ಕೊಂಡನ. ಹಿಂಗ ಕೈಲಾಸದ ವಚನ ಆಗ್ಯದ ಹೇಳಿ ಸದ್ಯ ಮುಂಡಾಸ ಬರ್ತದ. ಹಾ ಇದು ನಮ್ಮ ಪಾರ್ಟಿ ಹೈ. ಮತ್ತೆ ಹೇಳ್ತೀರಿ ಏನ್ ಹೇಳ್ತಾರಿ? ನಿಮಗ್ ಬರ್ಲಿಲ್ಲ ಅಂದ್ರೆ ನಾ ಹೇಳಿ ಅತ್ತ. ನಾ ಮೊದಲೇ ಹೇಳಿದ ನಮ್ಮಲ್ಲಿ ಏನ್ರಿ ತಪ್ಪ ತಡಿ ಅದಕ್ಕಿದ್ರ ನೀವು ಹೇಳಬೇಕಿಲ್ಲಿ. ಹೌದು ಹೌದು. ಯಾಕ ಹಿರಿಯರು ತಂದಿ ಜಾಗನಾಗಿದ್ರಿ ನಮ್ದು. ಹಾ ಹಾ ಜಜ್ಜರ ಸ್ಥಾನ ಅದ ಕೊಟ್ಟದ್ರಿ ಮಾರಾಯ. ಹಾ ನೀವು ನಮ್ಮ ತಂದಿ ಜಾಗನಾಗಿದ್ರಿ, ನಮ್ಮ ಬಲಕ್ ತಗೊಂಡಿದೇವ್ ನಿಮಗ. ಹಾ ಹಾ ಹಿರಿಯರಿದ್ರಿ, ದೊಡ್ಡವರಿದ್ರಿ. ಹೇಳ್ಬೇಕಾಗಿತ್ತು ಹಿಂಗಾದತ್ ಹೇಳಿ. ನಮ್ಮಲ್ಲಿ ಏನ್ರಿ ತಪ್ಪ ತಡಿ ಆಗಿದ್ರೆ ಇದು ಹಂಗಲ್ಲ, ಇದು ಹಿಂಗದ. ಹಾ ಹಾ ಹೇಳಬೇಕಾಗಿತ್ತು. ನಮಗೂ ಒಂದು ಸ್ವಲ್ಪ ಸಮಾಧಾನ ಆತಿತ್ತು. ಹಾ ಮತ್ತರ ಇವ ಪದ ಒಂದು ಬ್ಯಾರೆ ಹಾಡ್ದ, ಮತ್ತು ನೀವು ಉತ್ತರ ಒಂದು ಬ್ಯಾರೆ ಕೊಟ್ರಿ. ಹಾ ಇಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಸಂಶಯ ಬಂದ್ರಿ. ನೋಡ್ರಿ, ಜಾಗ್ರತ್ ಪೂರ ಏನು ಬ್ಯಾರೆ ಅಲ್ಲ, ಬೀಜ ಹುತ್ತೇನು ಬೇರೆ ಅಲ್ಲ, ಅಲ್ಲ, ಹುಲಿಜಂತಿಯೇನು ಬೇರೆ ಅಲ್ಲ, ಹುಲಿಜಂತೇನು ಬ್ಯಾರೆ ಅಲ್ಲ, ಎಲ್ಲ ಒಂದೇ. ನೀವು ತಿಳ್ಕೊಂಡ್ರಿ ಬೇರೆ, ನೀವು ತಿಳ್ಕೊಂಡ್ರಿ ಬ್ಯಾರೆ ಅಲ್ಲದು ಹಂಗ. ಇನ್ನ ಮತ್ತೊಂದು ಸಂದಿಂದು ಮತ್ತೊಂದು ಪ್ರಶ್ನೆ ಉತ್ತರ. ಹೌದು. ಶಾಡಬಾಬನ ಗುಡ್ಡದ ಕೇಳ್ಯಾರ, ಅಲ್ಲಿ ಹೇಳಿದನ ಶೇಡಿ ಹಳ್ಳದ ತಿಳಿ ಶಾಡಬಾಬನ ಗುಡ್ಡ ತಿಳಿದ ಕರೆದ್ರು. ಹೌದು. ಇದಕ್ಕೆ ಒಂದೇ ಹೆಸರಲ್ಲಿ ಕರೆದಿಲ್ಲ ಮಾರಾಯ, ಇದಕ್ಕ ಸೋನೇರಿ ಗುಡ್ಡ ತಿಳಿ ಒಂದು ಕರೆದ್ರು. ಹೌದು, 28 ಬಾಬನ ಗುಡ್ಡ ಅವ್ರಿ ಏನೋ ಮಾರಾಯ ಗೊತ್ತಿಲ್ಲ. ಇನ್ನು ಮುಂದ ಈಗ ಸದ್ಯ ಕರೀತಾರ ಅದಕ್ಕೆ ಸುವರ್ಣ ಪಾಲೇಶ್ವರ ಅಂತ ಹೇಳಿ ಕರೀತಾರೆ ಈಗ ಸದ್ಯ. ಅದು ಒಂದು ಗುಡ್ಡ ಅದ, ಔರಂಗಾಬಾದ್ ಜಿಲ್ಲಾ ಕನ್ನಡ ತಾಲೂಕ. ಅದೇ ಗುಡ್ಡಿಗೆ ಸುವರ್ಣ ಪಾಲೇಶ್ವರ ಹತ್ರ ಶಾಡಬಾಬನ ಗುಡ್ಡ ಅಂದ್ರೆ ನಿಮ್ಗೆ ಯಾರು ಹೇಳಲ್ಲ. ಅಲ್ಲಿ 3 ದಿನ ಜೀಪ್ ತಿರುಗಿ ಹೊಳಿ ಬಂದದ ಹೊಳ್ಳಿ. ಹಾ ಇನ್ನು ಇದಕ್ಕೆ ಬಿಟ್ಟು ಮತ್ತೆ ಸಾತ್ಮಾಲ್ ಡೋಂಗರ್ ಒಂದದ. ಹೌದು, ಅಲ್ಲೇ ಅದ ಸುವರ್ಣ ಪಾಲೇಶ್ವರ ಮಗಲಾಗಿ. ಹಿಂಗ ಟೋಟಲ್ ಮಾರಾಯ 28 ಬಾಬನ ಗುಡ್ಡವ. ಅದಕ್ಕೆ ನಮಗೆಟ್ಟು ಹಿರಿಯರು ಹೇಳ್ಯಾರ. ಹೌದು, ಅಟ್ಟು ನಾವು ಹೇಳಿದೆವು ನಮಗೆ ತಿಳಿದ ಮಟ್ಟಿಗೆ. ಇನ್ನು ಮುಂದೆ ಇದರಾಗ ತಪ್ಪಿದ್ದಿರೋದು ನೀವು ಹೇಳಬೇಕು, ಹೇಳಿ ಮಂಗಳಾರತಿ ನೀವು ಮಾಡಬೇಕು. ಹಾ ಹೌದು. ಇನ್ನು ಮುಂದೆ ನಾ ಕೇಳಿರೋಂಥ ಪ್ರಶ್ನೆ ಏನದ್ರಿ ಸರ್? ಅವ್ರು ಹೇಳ್ಯಾರ, ಅವ್ರು ತಿಳಿದ ಮಟ್ಟಿಗೆ ಅವ್ರು ಹೇಳ್ಯಾರ, ಹಿರಿಯರ. ಅವ್ರಿಗೆ ನಾವು ಅಡ್ಡ ಮಾತಾಡಲಿಕ್ಕೆ ಬರಂಗಿಲ್ಲ. ಹೌದು. ಒಂದು ಮಾತಾದ್ರ ಹೇಳಿದ್ರ ಅವರು ಏನು ಹೇಳ್ತಾರ್ರಿ? 3 ಮಂದಿದ ಹೆಸರ ನಾ ಹೇಳಿದ, ಇನ್ನೂ ಒಂದು 2 ಮಂದಿ ಹೆಣ್ಮಕ್ಳು ಉಳ್ದಾರ ಅವ್ರ ಹೆಸರು ನೀ ಹೇಳತ್ತ ನೋಡ್ರಿ. ಇದು ಮಾರಾಯ ನಿಮಗೆ ಶೋಭಸ್ತದ ಇದು ಮಾತಾ. ಅದಕ್ಕೆ ನೋಡಮ್ಮ, ಇದು ಹೆಂಗಾಗತ್ತದ? ಹಂಗಾಗತ್ತೀರಿ. ಒಬ್ಬ ಇದ್ದತ್ತು ಹುಚ್ಚ. ಹೌದು. ಅವ ಏನು ಮಾಡಿದ ಅಂದ್ರೆ ಅರುಚಿದ್ದವ, ಶಾನೆ ಇಲ್ಲ, ಹುಚ್ಚಿಲ್ಲ, ಅರುಚಿದ್ದ. ಅವನಿಗೆ ತಂದಿದ್ದವ ಏನ್ ಹೇಳ್ದ? ಏನ್ ಹೇಳ್ತಾನ್ರಿ? ಒಂದು ಹೋರಿ ಕರೋದು ಹೋತಮ್ಮ, ಇದಕ್ಕೆ ಒಯ್ದು ಸೊಲಾಪುರ ಬಾಜಾರದಾಗ ಮಾರಿ ಬಾ ಅಂದ. ಅವಾಗ ಏನ್ ಹೇಳ್ತಾನ್ರಿ ಹುಡುಗ? ಆಳ್ಯಾಗ ಹುಡುಗ ಏನ್ ಹೇಳ್ತಾನ? ಯಪ್ಪ ಇದಕ್ಕೆ ಎಟ್ಟಕ್ಕೆ ಮಾರತ್ತೆ ಅಂದವ. ಹೌದಲ್ಲ, ಅಪ್ಪಣಿ ಬೇಕು. ₹1 ಬಂದ್ರೆ ಬಿ ಕೊಟ್ಟು ಬಾ ಆ ಕಡೆ ಹೋಗಂದವ. ಮೊದಲು ಹೋಗಿಲ್ಲ. ಆಳ್ಯಾಗ ಯಾಕಲ್ಲಂದ ಹೋಗಳಿಗೆ ಹೇಳ್ದವ. ಏನಂತ ತಂದಿದ್ದವ ಏನೋ ಮತ್ತೆ ನೀ ಸೊಲಾಪುರ ಬಾಜಾರದಾಗ ಹೋಗಿ ಹೋರಿಕರ ಮಾರಿದೆ ಅಂದ್ರ ಬರೋ ಎಳೆಗೆ ಎಲ್ಲರಿ ಹೊತ್ತ ಹಾದ್ಯಾಗ ಮುನುಗತ್ತಂದ್ರ ಅಲ್ಲೇ ವಸ್ತಿ ಮಾಡಂದ. ಅಲ್ಲೇ ವಸ್ತಿ ಮಾಡಂದ. ಯಾಕಲ್ಲಪ್ಪ ಅಂದವ. ಹೌದು, ಅಪ್ಪನ ಮಾತು ಒಳ್ಳೆ ತರಕಿಟ್ಕೊಂಡ ಹೋಗಿ ಸೊಲಾಪುರ ಬಾಜಾರದಾಗ ಹೋರಿ ಮಾರ್ದ. ಹೌದು, ಹೋರಿ ಮಾರ್ದಂದ್ರೆ ಹೆಂಗ ಮಾರ್ದ? ಅಲ್ಲಿ ವ್ಯಾಪಾರಿಗಳು ಬರ್ಲಾಗತ್ರು. ಹೌದು, ನಮ್ಮ ಸಲಗರೆ ಅಪ್ಪನಂತ ಅಟ್ಟಲ್ ಒಕ್ಕಲ್ತನ ಮಾಡ್ದವ ಬಂದ. ಹೌದು ಹೌದು ಹೌದು. ಅವಂದ ಏ ತಮ್ಮ ಏನ್ ಹೇಳ್ತೇವ ಹೋರಿಗೆ ಅಂದವ. ನೀವೇ ಬೇಡ್ರಿ ಅಂದವ. ನೀವೇ ಬೇಡ್ರಿ ಅನ್ನೋಣ. ₹4,000 ಕೊಡ್ತೇನಂದವ. ಏನ್ ಹೇಳ್ತಾನ ಅವಂದ ನಮ್ಮ ಅಪ್ಪ ಹೇಳುದೇನು, ನೀವು ಬೇಡುದೇನು, ಕೂಡಂಗಿಲ್ಲ ಅಂದವ. ಇದು ಕೂಡಂಗಿಲ್ಲ, ಯಾವಾರ ನೀ ಎತ್ತು ತಗಂಗಿಲ್ಲ ಹೋಗಂದವ. ಹೌದು, ಹೇಳಿ ಅಪ್ಪನ ಸಲಗರೆ. ಅಪ್ಪನ ಸಲಗರೆ. ಹೌದು. ಆಯ್ತು ಮತ್ತೊಬ್ಬ ಬಂದ ಸುರೇಶ್ ತೆಲಿಗೇನಂತ. ಅವರು ಬಂದ್ರಿ. ಅವ ಕೇಳ್ತಾನ, ಏನೋ ತಮ್ಮ ಹೋರಿಗೆ ಏನ್ ಹೇಳ್ತಿ? ನೀವೇ ಬೇಡ್ರಿ ಅಂದವ. ಹೌದ್, ಆಳ ಏನ್ ಹೇಳ್ತಾರ್ರಿ? ಆಳ್ಯಾಗಂದವ ಸುರೇಶ್ ತೆಲಿಗೆ ಹೇಳ್ದವ, ಏನ್ ₹9,000 ಕೊಡ್ತೇನು ಹೋರಿ ಅಂದವ.
ಏನ್ ಹೇಳ್ತದ ಹುಡುಗ ಸುರೇಶ್ ತೆಲಿಗೆ ಏ ದೂರ ಅಂತರ ಬಿತ್ತಂದ ನಮ್ಮ ಅಪ್ಪ ಹೇಳುದು ಎಲ್ಲಿ ನೀವು ಬೇಡುದು ಎಲ್ಲಿ ಕೊಡಂಗಿಲ್ಲ ದೂರ ಹೋಯ್ತಂದವ ಹೌದ್ ಆಗ ನನ್ನಂತ ಬಾ ಬೈಲಿಗೆ ಕೂತು ನೋಡ್ತಿದ್ವಿ ಇವ್ರು ಯಾವಾರ ಹಾ ಇದೆಲ್ಲ ಚೌಕಸಿಗೆ ಹೌದು ಇವ್ರದ್ದು ಎಲ್ಲ ಆಗ ನಾವ ಬಂದ ಹೌದ್ ಅವ ಏನಂದ ಏನೋ ತಮ್ಮ ಹೋರಿಗೆ ಏನ್ ಹೇಳ್ತಿ ಹಾ ಹಾ ಏ ಇಲ್ರಿ ನೀವೇ ಬೇಡ್ರಿ ಅಂದ ಹೌದ್ ಐಂದ ₹2 ಕೊಡ್ತೇನೆ ಹೋರಿ ಅಂದವ ಹಾ ಆಳ ಏನ್ ಹೇಳ್ತಾನೆ ಹುಡುಗ ಹಾ ಇದಕ್ಕತ್ತಾರ ನೋಡಿ ಅಪ್ಪರ ಅಂದವ ಖರೆ ಒಕ್ಕಲಿಗೆ ಜಾತಿವಂತ ನೀ ಎತ್ತಿ ತಗೋ ಸನಿ ಬಂದಿ ನೋಡಂದ ಹೆನಂ ಬೇಡ ಅಂದವ ಹೌದ್ ಹೆನಂ ಬೇಡ ಏ ₹1 ಕೊಡ್ತೀನಿ ನೋಡಂದವ ತಗೋ ಹೋರಿ ಕೊಡು ರೊಕ್ಕ ಅಂದವ ಹೊಲಿ ಕುಡು ರೊಕ್ಕನ ಅವ ರೊಕ್ಕ ₹1 ಕೊಟ್ಟ ಹೋರಿ ತೊಗೊಂಡು ಹಾದ ಇವ ಹೊಂಡೊಳಗೆ ಒಬ್ಬ ಅಗಸಾಲೆ ಬಂದಿದ ಅಲ್ಲಿ ವ್ಯಾಪಾರ ಮಾಡಿ ಹಾ ಹಾ ವ್ಯಾಪಾರ ಮಾಡುತ್ತ ಅಗಸಾಲೆ ಬಂದ ಅವಂದ ಯಾವ ರೋತಮ್ಮ ಅಂದ ಏನ್ ಹೇಳ್ತೇನೆ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಮಾತಾಡ್ತಿದ್ರು ಯಾವ ರೋತಮ್ಮ ಹಿಂಗಿನಿಂಗ ಗೌಡ್ಗ ಇದ್ರಿ ಅಂದವ ಆಯ್ದ ಈಗ ಬಸ್ ಸರಿ ತೆಪ್ಪಿ ಹಂಗ ಹೋಗೋನ್ ನಡ್ರಿ ನಡ್ಕೋತಂದವ ಹೌದಾ ಹುಲಿ ಆ ಅಗಸಾಲೆ ಇವ ಕೂಡಿ ನಡ್ಕೋತ ಹೊಂಟ್ರು ಹಾದ್ಯಾವ 10 ಮುನುಗುತ್ತು ಹೌದು ಹಾದ್ಯಾವ 10 ಮುನುಗುತ್ತು ಇವ ಏನ್ ಮಾಡ್ದ ಅಲ್ಲೇ ಒಂದು ಗಿಡದ ಬಡ್ಡ್ಯಾಗ ಹುಡುಗ ಕೂತ್ ಬಿಟ್ಟ ಇವ ಮುಂದೆ ಆಲ್ತನ ಹಾದ ಯಾಕೋ ಅಲ್ಲೇ ಕೂತಿ ನಮ್ಮ ಅಪ್ಪ ಹೇಳೇನ್ರಿ ಎಲ್ಲಿ 10 ಮುನುಗುತ್ತದ ಅಲ್ಲೇ ವಸ್ತಿ ಮಾಡು ಇವ ಏನ್ ಮಾಡ್ದ ಹುಡುಗ ಹಾದಿ ಬದಿಗೆ ಮಕ್ಕೊಂಡು ಬಿಟ್ಟ ಹೌದು ರೋಡ್ ಬದಿಗೆ ಅಲ್ಲಿಗಿಲ್ಲಿ ಉದ್ದ ಮಕ್ಕೊಂಡ ಇವ ಅಗಸಲೆ ಏನಂದ ಈ ಮಗನ ಬಲ್ಲಿ ರೊಕ್ಕಿಲ್ಲ ₹1 ಅದ ಹಾದಿ ಬದಿ ಮಕ್ಕೊಂಡನ ನನ್ನ ಬಲ್ಲಿ ಬೆಳ್ಳಿ ಬಂಗಾರ ಭಾಳ ಅದ ಮುತ್ತು ರತ್ನದ ನಾ ಹೆಂಗ ಮಾಡ್ಲಿ ಅಂದವ ಹೌದು ಆಗ ಇವ ಏನ್ ಮಾಡ್ದ ಗಿಡದಾಗ ಏರಿ ಕೂತ ಅಗಸಲಿಯ ಹೌದು ಹಾದಿ ಬದಿ ಗಿಡದಾಗ ಕೂತ ಎಳೆ ಒಂದು 4 ಮಂದಿ ಕಳ್ಳರು ಬಂದ್ರ ಅಲ್ಲಿ ಹೌದು ನೋಡ್ರಿ ಅದೇ ಎಳೆಗೆ ಅದ್ರಾಗ ನಮ್ಮಂತ ಒಬ್ಬ ಏನಂದನ ಏನದನ್ರಿ ಹ್ಯಾಂಗ್ ಕುಡ್ದು ಬಿದ್ದದ ನೋಡು ದಾರು ಕುಡ್ದು ಬಿದ್ದದ ಟಿಕೆಟ್ ರೊಕ್ಕಿಲ್ಲ ಮಕ್ಕೊಂಡದ ನಡ್ರಿ ಅಂದ ಹೌದು ಆಳೆ ಏನಂತ ಹುಡುಗ ಆಳೆ ಮಕ್ಕೊಂಡಲ್ಲಿ ಸುಮ್ಮ ಮಕ್ಕೋಬೇಕಿಲ್ಲ ಅವ ಏನಂದ ಏ ಟಿಕೆಟಿಗೆ ರೊಕ್ಕಿಲ್ಲ ಇಲ್ಲ ಅನ್ಬಾಡ್ರಿ ನಿಂದೆ ಹೋರಿ ಮಾರಿದ ಕಿಶಾಗ ₹1 ಅದಂದ ಚಾಂದಿ ಗಿಣ್ಣಿ ಅದಂದವ ಚಾಂದಿ ಗಿಣ್ಣಿ ಅದಂದಳಗ ಆಳಾಗ ಒಬ್ಬ ನೋಡ್ತಾನ ಚಾಂದಿ ಗಿಣ್ಣಿ ತೆಗದು ಕೊಟ್ಟೆದು ಅಂದವ ಕೊಟ್ಟೆ ಅಂದ್ರ ಮ್ಯಾಲ ಅಗಸಲೆ ಕೂತಾನ ಗಿಡದಾಗ ಅವನಿಗೆ ನೋಡ್ರಿ ಚೆಕ್ ಮಾಡಿ ಮಕ್ಕಳೇ ಆಳಗ ಅಗಸಲೆ ಹತ್ತಿರ ಥಂಡಿ ಆಳೆ ಅಗಸಲೆ ನಡಗಲ್ಗತ್ತ ಗಿಡದಾಗ ಹಾತ್ ಮಾಡೋದು ಮಗ ನನಗೂ ಸುಮ್ಮನೆ ಮುಗಿಸ್ಕೊಂಡವ ಹಂಗ ಇದು ಅಗಸಲೆನ ದಂಧೆ ಆಗ್ತದ ಮರಯ ಅಗಸಲೆನ ದಂಧೆ ಮಾಡಕ್ ಹೋಗ್ಬೇಡ್ರಿ ಅಗಸಲೆನ ದಂಧೆ ಮಾಡಬೇಡ್ರಿ ಹುಡುಗ ಭಾಳ ಬೆರಕಿದ ಕರಿತದೆ ಗಿಡದಾಗ ಹಾಲು ಮಾರಿಸಿದ ಅದಕ್ಕ ನೀವು ಆ ದಗದಿಗೆ ಹೋಗ್ಬೇಡ್ರಿ ಹೌದು ಯಾಕ ನೀವು ದೊಡ್ಡವ್ರಿದ್ರಿ ಒಂದು 4 ಮಾತು ಬುದ್ಧಿ ಮಾತು ಚಲೋ ಹೇಳ್ತೀರಿ ಅಂತೇಳಿ ನಾ ನಿಮಗೆ ಕೆಣಕಿದ ಹೊರಿಗೆಲ್ಲ ನಿಂಬಲ್ಲಿ ಆದತ್ತೇಳಿ ಬಾಳಿಲ್ ತೋಳಿ ಸಿಗ್ತದ ಸಿದ್ದೊಟ್ಟಿಗೆ ಹೌದು ಯಾಕ ನೀವು ಮೂಲ ತಳದನವ್ರಿದ್ರಿ ಮತ್ತೊಂದು ಮಾತ ನಮ್ಮ ಬೀರ್ ಮಾಸ್ತರ್ ಕೈ ತೊಳಗ ಕಲ್ತವ್ರಿದ್ರಿ ಎಲ್ಲ ಇದ್ದ ಬುದ್ಧಿ ನಿಂಬಲ್ಲಿ ಯಾವ್ದತ್ ಹೇಳಿ ಕೇಳದ ಅದಕ್ಕೆ ಇದು ಹಿಂಗಲ್ಲತ್ತಮ್ಮ ಇದು ಹಿಂಗದತ್ ಹೇಳಿ ನೀವು ಮುಂದಿನ ಸಂದಿಗೆ ನಮಗೆ ಹೇಳಬೇಕು ಹೇಳ್ತಾರೆ ಇಟ್ಟೆಲ್ಲ ಹೇಳ್ದ ಮತ್ತ ಅಗಳ ಅಂದ್ರೆ ನೀವು 2 ಮಂದಿ ಹೆಣ್ಮಕ್ಳು ನನಗೆ ಹೇಳತ್ತಳಿ ಅದೇನು ಮಾತು ನಿಮಗೆ ಸರಿ ಅನ್ಸಲ್ಲ ಅದು 2 ಮಂದಿ ಹೆಣ್ಮಕ್ಳು ಉಳ್ದಾನ ಅವ್ರದ್ದು ನೀವೇ ಹೆಸರು ಹೇಳಬೇಕು ಮುಂದಿನ ಸಂದಿ ಹೇಳಿನಿ ನೀವು ಮಂಗಳ ಆರತಿ ಮಾಡಬೇಕು ಹೌದು ಅದಕ್ಕೆ ಇರ್ಲಿ ನಮ್ಮ ಮಹಾರಾಯವರಿಗೆ ಏನೋ ಒಂದು ಕ್ವಶನ್ ಕೇಳೋದು ಹೌದು ಯಾಕೆ ಕೇಳೋದ ನಮಗ ಆ ಮಹಾರಾಯವ್ರ ಕೈಲಿ ತೊಕ್ಕೋಬೇಕಾಗ್ಯದ ಮುಂದಿನ ಫಳ್ಯಾಗ ನಮಗೆ ಹೇಳ್ಬೇಕಾಗ್ತದ ಹೌದು ಹೌದು ಅವ್ರ ಉತ್ತರ ಏನ್ ಹೇಳ್ತಾರ ನೋಡು ಅದು ಉತ್ತರ ಹೊಳ್ಳಿದ್ರ ನಮಗ್ ಕೇಳಿದ್ರ ನಮಗ್ ಉಮ್ಮದಿ ಮಹಾರಾಯ ಹಿಂಗ ಹೇಳ್ಯಾರ ಹೌದು ಹಿಂಗ ನಾವು ಹೇಳ್ಕೊತ ಹೋಗ್ಬೇಕಾಗ್ಯಾವ ಮತ್ 10 ವರ್ಷ ಜಗದೇವ್ ಇದ್ರ ಮೇಲೆ ಹಿಂಗ 10 ವರ್ಷ ಜಗಬೇಕಾಗ್ತದ ನಾವು ನೀವು ಹೆಂಗ ಜಗ್ಗಿರಲ್ಲ ಹಂಗ ನಾವು ಜಗಬೇಕಾಗ್ತದ ಹೌದು ಮಹಾರಾಯನ ಹೆಸರು ಹೇಳ್ಕೊತ ನೀವು ಹೆಂಗ ಕಂದಲಗೈ ಬೀರ ಮಾಸ್ತರ್ನ ಹೆಸರು ಹೇಳ್ತಿರಲ್ಲ ಪ್ರತಿಯೊಂದು ಫಳ್ಯಾಗ ಹೋಗಿ ಹೌದು ಹಂಗ ನಾವು ಉಮ್ಮದಿ ಮಹಾರಾಯ ನಮಗೆ ಹೇಳ್ಯಾರ ಹೇಳ್ಕೊತ ಹೋಗ್ಬೇಕದ ಹಂಗೆ ಅದಕ್ಕೆ ಒಂದು ಕ್ವಶನ್ ಈಗ ನಮಗೆ ಒಂದು ಸೌಶ್ಯ ಬಂದದ ಮಹಾರಾಯ ಏನ್ರಿ ಸೌಶ್ಯ ಅಮೋಘ ಸಿದ್ದನ ಮಠ ಮನಿ ಒಳಗ ಹೌದು ಒಡಿಯಾರ ಪೈಕಿ ಮಹಾರಾಯಗಳು ಅಮೋಘ ಸಿದ್ದನ ಪೂಜಾರಿಗಳವರು ಹೌದು ಹೌದು ಅವರಲ್ಲಿ ಒಂದು ಸಣ್ಣ ಕೂಸಾಗಲಿ ಪಟ್ಟ ಕಟ್ಟದವ್ರಾಗಲಿ ಯಾರು ಭೀ ಆಗಲಿ ಒಡಿಯಾರ ಪೈಕಿ ಮಹಾರಾಯಗಳು ಅವರು ಲಿಂಗೈಕ್ಯ ಆದ್ರು ಅಂದ್ರ ಲಿಂಗೈಕ್ಯ ಆದ್ರು ಅಂದ್ರ ಅಮೋಘ ಸಿದ್ದನ ಗುಡಿ ಬಂದು ತರ್ತಾರ ಹೌದು
ಅಮೋಘ ಸಿದ್ಧನ ಗುಡಿ ಮುಂದೆ ತರ್ತಾರ. ಅಲ್ಲಿ ಕಲ್ಲೂರಕ್ಕೆ ಹೆಂಗ ಸಿದ್ದೊಟ್ಟಿಗೆ ಆಗ್ತಾವಲ್ಲ, ಅದೇ ಪ್ರಕಾರ ಅಲ್ಲಿ ಸಿದ್ದೊಟ್ಟಿಗೆ ಆಗ್ತಾವ. ಹೌದು. ಈಗ ಸದ್ಯ ಚಾಲು ಅದ. ಹೋಗಿ ಕೇಳಿದ್ರೆ ಆ ಊರನವ್ರು ಕರೆಕ್ಟ್ ಹೇಳ್ತಾರ. ಹೌದು, ಸಿದ್ಧಾಂತ. ಅದಕ್ಕೆ ಅದು ಯಾವ ಊರಾಗ ಆಗ್ತದ, ಹೌದು. ಅದಕ್ಕೆ ಜಿಲ್ಲೆ ಯಾವುದು, ತಾಲೂಕು. ಹೌದು. ಅದು ಈ ನಮ್ಮ ಮಹಾರಾಜ್ ಅವರು ಹೇಳ್ತಾರ. ಹೇಳ್ತಾರ. ನಂಗೆ ಹಿಂಗೆ ನನಗೆ ವಿಶ್ವಾಸ ಅದ. ಹೌದು. ಭರವಸೆ ಇಟ್ಕೊಂಡು ಇದೊಂದು ಮಾತ ನಮ್ಮ ಮಹಾರಾವ್ರಿಗೆ ಕೇಳಿದೆವು. ಅದಕ್ಕೆ ಬಹಳಷ್ಟು ಮಾತಾಡ್ಲಾರ್ರಿ ಒಂದು ಖ್ಯಾಲಿ ಹಾಡಿ ನಮ್ಮ ಮಹಾರಾಜ್ ಪಾಳಿ ಕೊಟ್ಬಿಡೋದು. ಹೌದು.